ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್.ಎಸ್. ಯುವರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು ಎಲೆ ಮುದಿರೆತ್ತು, 1ರಿಂದ 10 ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ನಮಸ್ಕಾರ ಮಕ್ಕಳೇ. ಈಗ ನೀವು ಒಂದು ಪದ್ಯ ಕೇಳಿದ್ರಲ್ಲ, ಚೆನ್ನಾಗಿತ್ತಾ? ಈಗ ನಾವು ಆ ಪದ್ಯದಲ್ಲಿರುವ ಎಲ್ಲ ಅಕ್ಷರಗಳನ್ನ ನೋಡೋಣ. ಕೇಳಿದ ಪದಗಳು: 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯ ದಂಟು, 9 10 ಎಲೆ ಮುದಿರು ಎತ್ತು, ಊಟ. ಈ ಪದಗಳ ಅರ್ಥಗಳನ್ನು ನಾವು ಈಗ ನೋಡೋಣ. ಪಲ್ಯ, ತರಕಾರಿಯಿಂದ ಮಾಡಿದ ಪದಾರ್ಥ. ತಾಳದ ದಂಟು, ಒಂದು ಜಾತಿಯ ತರಕಾರಿ ಸೊಪ್ಪು. ಮುದಿರು, ಮೆಚ್ಚು, ಮಡಿಚು. ಇದು ಮುಚ್ಚು, ಮಡಿಚು. ಅಭ್ಯಾಸ. ನೀಡಿರುವ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ. ಇದು ನಿಮ್ಮ ಅಭ್ಯಾಸಕ್ಕಾಗಿ. 1 2 3 4 5 6 7 8 9 10. ಇಲ್ಲಿ ಒತ್ತಕ್ಷರದ ಕಡೆಗೆ ಗಮನವಿರಲಿ. ಈಗ ನಾವು ಆ ಕಡೆ ಹೋಗೋಣ. ಈ ಪ್ರಾಸಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ. ಇದನ್ನು ನಾವು ಇಂಗ್ಲಿಷಿನಲ್ಲಿ ರೈಮಿಂಗ್ ವರ್ಡ್ಸ್ ಅನ್ನುತ್ತೇವೆ. 1ನೇಯದ್ದು 2 ಹರಡು, 2ನೇಯದ್ದು 6 ಸಾರು, 3ನೇಯದ್ದು 8 ದಂಟು, 4ನೇಯದ್ದು 10 ಎತ್ತು. ಈಗ ನಾವು ಇದರ ಅರ್ಥ ಗೊತ್ತಾಯ್ತಾ ನಿಮಗೆ? 2 ಅಂದರೆ ಸಂಖ್ಯೆ 2, 1 2. ಹರಡು ಅಂದ್ರೆ ಹರಡೋದು. 6 ಅಂದ್ರೆ ಸಂಖ್ಯೆ 6. ಸಾರು ಅಂದ್ರೆ ನೀವು ದಿನಾಲು ಅನ್ನದ ಜೊತೆಗೆ ಹಾಕೊಂಡು ತಿಂತಿರಲ್ವಾ, ಅದು ಸಾರು. ತುಂಬಾ ರುಚಿಯಾಗಿರುತ್ತೆ. 8 ಅಂದರೆ ಸಂಖ್ಯೆ 8. ದಂಟು ಅಂದರೆ ಅದು ಪಲ್ಯದಲ್ಲಿ ಸಿಗುವಂಥದ್ದು. 10 ಅಂದರೆ ಸಂಖ್ಯೆ 10. ಎತ್ತು ಅಂದರೆ
ಎತ್ತುವುದು ಅಂದರೆ ಒಂದು ಪದಾರ್ಥವನ್ನು ಕೈಯಿಂದ ಎತ್ತುವುದು, ಮೇಲಕ್ಕೆ ಎತ್ತುವುದು. ಎತ್ತು, ಎತ್ತುಗೆ ಇನ್ನೊಂದು ಅರ್ಥನೂ ಇದೆ. ಅದೇನೆಂದರೆ, ಈಗ ಬೇಡ, ಮುಂದೆ ಹೋದ ಮೇಲೆ ತಿಳಿಸುವೆವು. ಈಗ ನಾವು 3ನೇ ಅಭ್ಯಾಸದ 3ನೇ ಭಾಗಕ್ಕೆ ಬರೋಣ. ಪದ್ಯದ ಸಾಲುಗಳನ್ನು ಕೆಳಗೆ ನೀಡಿದ ಆ ಸಾಲುಗಳಲ್ಲಿ ಒಂದೊಂದು ಪದವನ್ನು ಬಿಡಲಾಗಿದೆ. ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ಈಗ ನೀವು ಪದ್ಯ ಕೇಳಿದ್ರಲ್ವಾ, ಆ ಪದ್ಯದ ಒಂದೊಂದು ಸಾಲು ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಅಕ್ಷರ ಮಿಸ್ಸಿಂಗ್ ಆಗಿದೆ, ಅಂದರೆ ಅವರು ತೆಗೆದಿಟ್ಟಿದ್ದಾರೆ, ಬೇಕಂತೇಳಿ ತೆಗೆದು ಇಟ್ಟಿದ್ದಾರೆ. ಸೊ ನೀವು ನಿಮಗೆ ತುಂಬಲಿಕ್ಕೆ ತೆಗೆದು ಇಟ್ಟಿದ್ದಾರೆ. ಈಗ ನಾವು ಇದನ್ನು ಪೂರ್ಣಗೊಳಿಸೋಣ. 1 2 ಇಲ್ಲಿ ಮೇಲೆ ನೋಡಿ, ಬಾಳೆಲೆ ಹರಡು, ಬಾಳೆಲೆ ಹರಡು. 3 4 ಏನು ಮಾಡಿದ್ರು 3 4ಕ್ಕೆ? ಅನ್ನ, ಅನ್ನ ಅಂದ್ರೆ ರೈಸ್, ಅನ್ನ ಹಾಕು. ಈಗ 5 6ಗೆ ಏನು ಮಾಡಿದ್ರು? ನಾನು ಅವಾಗಷ್ಟೇ ಹೇಳಿದ್ನಲ್ವಾ, ರುಚಿ ರುಚಿಯಾದ ಸಾರು. ಅಂದರೆ 5 6 ಬೇಳೆ ಸಾರು, ತುಂಬಾ ರುಚಿ ಇರುತ್ತೆ. 7 8 ಏನು ಬಂತು? 7 8ಕ್ಕೆ ಪಲ್ಯದ ದಂಟು. ಒಂದೇ ಸಲ ನೋಡೋಣ. ಪಲ್ಯಕ್ಕೆ ದಂಟು, ಅದು ಪಲ್ಯಕ್ಕೆ ದಂಟು. 5ನೇಯದ್ದು 9 10 ಎಲೆ ಮುದಿರೆತ್ತು, ಅಂದರೆ ಊಟ ಆದ ತಕ್ಷಣ ಎಲೆಯನ್ನು ಮಡಚಿಕೊಂಡು ಎತ್ತಬೇಕು. ಎಲೆ ಮುದಿರೆತ್ತು. ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಹೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ. ಈ ಚಿತ್ರ ಏನ್ ಕೊಟ್ಟಿದಾರಲ್ವಾ, ಅದನ್ನು ನಾವು ನೋಡಿ ಅದ್ ಏನೆಂದು ಗುರುತಿಸಬೇಕು. ಅವರು ಹೇಗೆ ಪ್ರಶ್ನೆ ಮಾಡಿದ್ದಾರೆ ಅದರ ತಕ್ಕಂತೆ ನಾವು ಇದನ್ನು ಗುರುತಿಸುವುದು. ಇದರ ಮುಂದೆನೆ ಉತ್ತರವನ್ನು ಬರೆಯೋಣ. ಸೊ ಮೊದಲನೆಯ ಚಿತ್ರ ಇದು ಬಂದು, ಈ ಹಣ್ಣಿನ ಹೆಸರೇನು? ಈ ಹಣ್ಣಿನ ಹೆಸರು ಮಾವಿನ ಹಣ್ಣು. ಇಲ್ಲಿ ಎಷ್ಟು ಹಣ್ಣಿದೆ? ಈ ಚಿತ್ರದಲ್ಲಿ ಬರೀ ಒಂದೇ ಹಣ್ಣಿದೆ, ಅದಕ್ಕೋಸ್ಕರ ಇದರ ಉತ್ತರ 1. ಈ ಹಣ್ಣಿನ ಹೆಸರು ಮಾವಿನ ಹಣ್ಣು. 2ನೇ ಚಿತ್ರಕ್ಕೆ ಬರೋಣ. ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು? ಇಲ್ಲಿ ಎಷ್ಟು ಹಣ್ಣುಗಳಿವೆ? ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರು ಸೇಬು ಹಣ್ಣು. ಇಲ್ಲಿ 2 ಸೇಬು ಹಣ್ಣುಗಳಿವೆ.
ಮೂರನೇ ಚಿತ್ರಕ್ಕೆ ಬರೋಣ. ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು? ಇದು ನಿಮ್ಗೆ ಗೊತ್ತೇ ಇರುತ್ತೆ. ಬಾಳೆಯ ಹಣ್ಣು. ಎಷ್ಟು ಹಣ್ಣುಗಳಿವೆ? ಇಲ್ಲಿ 1, 2, ಇನ್ನೊಂದು ಮಧ್ಯದಲ್ಲಿ 3. ಈ ಹಣ್ಣಿನ ಹೆಸರು ಬಾಳೆಹಣ್ಣು. ಒಟ್ಟು 3 ಹಣ್ಣುಗಳಿದ್ದಾವೆ. ಕೆಳಗಿನ ಚಿತ್ರಕ್ಕೆ ಬರೋಣ. ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರೇನು? ಈ ಚಿತ್ರದಲ್ಲಿರುವ ಕಾಯಿಯ ಹೆಸರು ತೆಂಗಿನಕಾಯಿ. ಇಲ್ಲಿ 4 ಕಾಯಿಗಳಿವೆ. 1, 2, 3, 4. ಕೆಳಗಿನ ಚಿತ್ರಕ್ಕೆ ಬರೋಣ. ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರೇನು? ಇಲ್ಲಿ ಎಷ್ಟು ಕಾಯಿಗಳಿವೆ? ಈ ತರಕಾರಿಯ ಹೆಸರು ಬೆಂಡೆಕಾಯಿ. ಇಲ್ಲಿ ಒಟ್ಟು 1, 2, 3, 4, 5 ತರಕಾರಿಗಳಿದ್ದಾವೆ. ನಮ್ಮ ಚಾನೆಲ್ ಅನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.